ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ. ಸ್ನೇಹಿತರೆ, ನಾವೆಲ್ಲರೂ ಅರ್ಜುನನ ನಿಧನದ ನಂತರ ಬಹಳಷ್ಟು ನೋವನ್ನು ಅನುಭವಿಸಿದ್ವಿ. ಅಂದರೆ ಆನೆಗಳ ವಿಚಾರವಾಗಿ ಭಾಳಷ್ಟು ಜನಕ್ಕೆ ಹೊಸದೊಂದು ಇಂಟ್ರೆಸ್ಟೇ ಶುರುವಾಯಿತು ಅರ್ಜುನನ ಸಾವಿನ ನಂತರ. ಸೊ ಈಗಿರ್ಬೇಕಾದ್ರೆ ಭಾಳಷ್ಟು ಜನರ ಪ್ರಶ್ನೆ ಇತ್ತು, ಅರ್ಜುನನ ಮಾವುತ ಮತ್ತು ಕಾವಡಿಗಳು ಏನು ಮಾಡ್ತಾ ಇದ್ದಾರೆ ಅಂತ. ಸದ್ಯಕ್ಕೆ ಅರ್ಜುನನ ಮಾವುತರು ಆದಂಥ ವಿನೂರ್ ಅವರು ಬಳ್ಳಿಯಲ್ಲೇ ಇದ್ದು ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಅವರ ಕಾವಡಿಯಾದಂಥ ರಾಜಣ್ಣರವರು ತಮ್ಮ ಮೂಲ ಸ್ಥಾನ ಏನಿತ್ತು ಅಂದರೆ ಅವರು ಮೊದಲು ಕೂಡ ಇಲ್ಲೇ ಇದ್ದರು. ಅದಾದಮೇಲೆ ಡೆಪ್ಟೇಷನ್ ಮೇಲೆ ಅರ್ಜುನನ ನೋಡ್ಕೊಳ್ಳೋದಕ್ಕೋಸ್ಕರ ಬಳ್ಳೆಗೆ ಹೋಗಿದ್ರು. ಸೊ ಈಗ ಅವರು ಕೂಡ ಇಲ್ಲೇ ನಮಗೆ ಈ ಒಂದು ಮತಿಗೂಡು ಎಲಿಫೆಂಟ್ ಕ್ಯಾಂಪ್ನಲ್ಲಿ ಸಿಗ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಮತ್ತು ಅವರಿಗೆ ಯಾವ ಆನೆ ಸಿಕ್ಕಿದೆ, ಯಾವ ಆನೆ ಜೊತೆ ಅವರು ಪಳಗ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಈಗ ನೀವು ಯಾವಾಗಿಂದ ನೋಡ್ಕೋತಿದ್ದೀರಾ ರಾಜಣ್ಣ ಮಾಸ್ತಿನ? 15 ದಿನ ಆಯ್ತು. ಇದ್ರು ಮಾವುತರು ಆಗಿ ನೋಡ್ಕೋತಾ ಇದ್ದೀರಾ, ಕಾವಡಿಗಳಾಗಿ ನೋಡ್ಕೋತಾ ಇದ್ದೀರಾ? ಇಬ್ರು ಕಾವಡಿಗಳ. ಓ, ನೀವೇ ಸದ್ಯಕ್ಕೆ ಸೀನಿಯರ್ ಇದ್ದೀರಾ. ಓಕೆ. ಸೊ ಹೆಂಗೆ ಮಾಸ್ತಿದು ಒಂದು, ಯಾಕೆಂತಂದ್ರೆ ಅಫ್ಕೋರ್ಸ್ ಅರ್ಜುನನ ನಂತರ ಆ ಜಾಗಕ್ಕೆ ಬೇರೆ ಯಾವ ಆನೆನೂ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಬಟ್ ಆದರೆ ಕೆಲವು ಸಲ ಏನಾಗುತ್ತೆ ಅಂತಂದರೆ ಏನು ಮಾಡೋಕ್ಕಾಗಿಲ್ಲ, ನಮ್ಮ ಕೈಲಿ ಅದಿಲ್ಲ ಅಂದ್ರೆ ಇನ್ಯಾವುದೋ ನಮ್ಮ ಕೈಲಿ ಸಿಕ್ಕಿದೆ ಅನ್ನುವಂಥ ಸಮಾಧಾನ ಇರುತ್ತಲ್ಲ. ಹಾಗೆ ಹೆಂಗಿದ್ದಾನೆ ಮಾಸ್ತಿ? ಯಾವ ಥರ ನಿಮ್ಮ ಜೊತೆ ಒಡನಾಟ? ಮಾಸ್ತಿ ಮುಂಚೆ ಈ ಥರ ಬಂದು ನಿಂದಿರಲಿಲ್ಲ, ಮತ್ತು ರೌಡಿಯಾಗಿದ್ದ. ಈಗ ನನಗೆ ಕೊಟ್ಟ ಮೇಲೆ ನಾನು ಮತ್ತು ಮಂಜು ಇಬ್ಬರು ಸೇರಿ ಸಫಾರಿ ಅವ್ರ ತಂದು ನಿಲ್ಲಿಸಿದ್ದೀವಿ. ಓಕೆ, ನೋಡೋಣ ಮುಂದೆ ಕಾರ್ಯಾಚರಣೆ ಮತ್ತು ದಸರಾ ಮಾಡೋಣ ಅಂತ. ಓಕೆ. ಸೊ ಇದು ಮಾಸ್ತಿನ ಇದಕ್ಕೆ ಮುಂಚೆ ಯಾರು ನೋಡ್ಕೋತಾ ಇದ್ರು? ಮುಂಚೆ ಲಿಂಗಪ್ಪ ಅಂತ ಮಾಡ್ತಿದ್ರು. ಓಕೆ. ತುಂಬ ಜನ ಮಾಡಿದ್ದಾರೆ ಇದರಲ್ಲಿ, ಒಬ್ಬರಿಬ್ಬರಲ್ಲ, ಒಂದು 8-10 ಜನ ಮಾಡಿದ್ದಾರೆ. ನೆಲದಲ್ಲೇ ಕೂರ್ತಿರ್ಲಿಲ್ಲ, ಏನಿಲ್ಲ. ಇವಾಗ ಪರವಾಗಿಲ್ಲ. ಸೊ 2 ತಿಂಗಳಲ್ಲಿ ನಿಮ್ಮ ಹೇಳಿದ ಮಾತು ಕೇಳ್ತಾ ಇದ್ದಾನ? 15 ದಿನ ಅಷ್ಟೇ. ಓ, ಈಗ ನೀವು ಬಂದು ಬರೀ 15 ದಿನ ಆಗಿದೆಯಾ ನೋಡ್ಕೊಳ್ಳಿ? ಐ ಮೀನ್ ಇವನನ್ನು ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ 15 ದಿನ ಆಗಿದೆಯಾ? ಓ, ಓಕೆ. 15 ದಿನಕ್ಕೆ ನಿಮ್ಮ ಮಾತು ಕೇಳ್ತಿದ್ದಾನ? ಪರವಾಗಿಲ್ಲ. ಈಗ ನಿಮ್ಮ ವಾಯ್ಸ್ನ ಅಥವಾ ನಿಮ್ಮ ಒಂದು ಸ್ಮೆಲ್ನ ರೆಕಗ್ನೈಸ್ ಮಾಡ್ತಿದ್ದಾನ? ಮಾಡ್ತಿದ್ದಾನೆ. ಓಕೆ. ಒಂದ್ಸಲ ನೀವು ಹೇಳಿದ್ ಕೇಳ್ಬೋದಾ? ಅವನೇನಾದರೂ ತೋರಿಸ್ಬೋದಾ ನಮಗೆ? ಓಕೆ, ಸೂಪರ್. ಈಗ ಮಾಸ್ತಿಯನ್ನು ಸದ್ಯಕ್ಕೆ ಆಲ್ಮೋಸ್ಟ್ ಕಳೆದ 15 ದಿನಗಳಿಂದ ಟ್ರೈನ್ ಮಾಡ್ತಾ ಇದ್ದಾರೆ. ಸೊ ಒಂದು ಮಟ್ಟಿಗೆ ಅವ್ರು ಹೇಳುವಂಥ ಮಾತನ್ನು ಕೇಳ್ತಾ ಇದ್ದಾನೆ. ಇನ್ನು ರಾಜಣ್ಣ, ನೀವು ಸಾಮಾನ್ಯವಾಗಿ ನಾನು ನಿಮಗೆ ಮುಂಚೆನೇ ಹೇಳಿದೆ, ಕಂಪೇರ್ ಅಂತೂ ಮಾಡೋಕ್ಕಾಗಲ್ಲ. ಬಟ್ ಒಂದು ಲೆಕ್ಕಾಚಾರಕ್ಕೆ ಅರ್ಜುನನ ಇಷ್ಟು ದಿನ ಇದ್ದು ನೋಡ್ಕೊಂಡಿದ್ರಿ, ಭಾಳಷ್ಟು ಅವನ ಒಂದು ಗುಣಗಳು ಗೊತ್ತಿತ್ತು ನಿಮಗೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಅಂಥದ್ದೇ ಎಷ್ಟೋ ವಿಚಾರಗಳನ್ನ ಯೂನಿಕ್ ಟ್ರೈನಿಂಗ್ ಕೊಡಬೇಕು ಅನ್ನೋದಾದರೆ ಏನೆಲ್ಲ ಟ್ರೈನಿಂಗ್ ಕೊಡ್ಬೋದು ಅನಿಸುತ್ತೆ? ಇವನಿಗೆಲ್ಲ ಟ್ರೈನಿಂಗ್ ಕೊಡೋಂಗೆ ಏನಿಲ್ಲ. ಸ್ವಲ್ಪ ಕೋಪಿಷ್ಟ, ಯಾರನ್ನೂ ಸೇರಿಸ್ತಾರಲ್ಲ. ಇನ್ನು ಟ್ರೈನಿಂಗ್ ಅಂದರೆ ಕಾರ್ಯಾಚರಣೆ ಒಂದು ಕೊಡಬೇಕು. ಇನ್ನು ದಸರಾದೆಲ್ಲ ಮಾಡ್ಕೊಳ್ಳುತ್ತೆ, ಮಾಡ್ಬೋದು. ಸಿಟಿದೆಲ್ಲ ಗೊತ್ತಿದ್ದಕ್ಕೆ, ಸಿಟಿದು ಮತ್ತು ಬೇರೆ ಎಲ್ಲ ಗೊತ್ತು. ಇನ್ನು ಕಾರ್ಯಾಚರಣೆ ಕಾಡನ್ನು ಹಿಡಿಯೋದು, ಹುಲಿ ಹಿಡಿಯೋದು, ಇದನ್ನು ಮಾಡಿಸ್ಬೇಕು, ಕಲಿಸ್ಬೇಕು. ಕಾರ್ಯಾಚರಣೆಗೆ ಅಂದರೆ ಕಲಿಸೋದಕ್ಕೆ ಯಾವ ಥರ ಟ್ರೈನಿಂಗ್ ಅವಶ್ಯಕತೆ ಇದೆ ಇವನಿಗೆ? ಈಗ ಮುಂಚೆ ಅರ್ಜುನ ಅಭಿಮನ್ಯು ಜೊತೆ ಎಷ್ಟು ಆನೆಗಳು ಹೋಗ್ತಿದ್ವೋ, ಹೊಸ ಆನೆಗಳು, ಹಾಗೆ ಬೇರೆ ಆನೆಗಳು ತೊಗೊಂಡೋಗಿ ಈ ಅಭಿಮನ್ಯು ಜೊತೆ, ಮಹೇಂದ್ರನ ಜೊತೆ, ಭೀಮನ್ ಜೊತೆ ತೊಗೊಂಡು ಟ್ರೈನ್ ಅಪ್ ಮಾಡಬೇಕು. ಓಕೆ. ಸೊ ಧೈರ್ಯವಾಗಿ ಅಟ್ಲೀಸ್ಟ್ ಕರ್ಕೊಂಡು ಹೋಗ್ಬೋದು ಅಂತ ಅನಿಸುತ್ತೆ ಇವನಿಗೆ? ಅಂದರೆ ಸ್ವಲ್ಪ ಧೈರ್ಯ ಇದೆಯಾ? ಕೆಲವು ಆನೆಗಳು ಸ್ವಲ್ಪ ಎದುರ್ಕೊಂಡ್ಬಿಡ್ತವೆ, ನೇಚರ್ನಲ್ಲೇ ಅದಿರುತ್ತೆ. ಸೊ ಇವನಿಗೆ ಅಟ್ಲೀಸ್ಟ್ ಅದು ಧೈರ್ಯ ಇದೆ ಅನ್ಸುತ್ತಾ? ನೋಡೋಣ, ಧೈರ್ಯ ಇದೆಯೋ. ಇನ್ನು ಎಲ್ಲನೂ ಭಯ ಇರುತ್ತೆ. ಇನ್ನು ಇವಾಗ ಕೊಟ್ಟು 15 ದಿನ ಆಗಿದೆಯಲ್ವಾ, ಮಾಡೋಣ ಅಂತ ಸ್ವಲ್ಪ ನಿಧಾನಕ್ಕೆ. ಇನ್ನು ಕಾಕತಾಳೀಯ ಎಂಬಂತೆ ನೀವೆಲ್ಲರೂ ನಂಬ್ತಾ ಇದ್ದಿದ್ದು ಮಾಸ್ತಮ್ಮನ. ಸೊ ನಿಮ್ಮ ಕೈಗೆ ಮಾಸ್ತಿ ಸಿಕ್ಕಿದ್ದಾನೆ. ಸೊ ಹೇಗೆ ಅನಿಸ್ತಾ ಇದೆ ಇದು? ಅಮ್ಮನ ಹೆಸರು ಕೊಟ್ಟಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ನೋಡೋಣ, ಅಮ್ಮನ ಹೆಸರು ಇರೋದಕ್ಕೋಸ್ಕರ ಬೇಗ ಪಳಗ್ತಾನೆ ಅನ್ನೋದು ಅಭ್ಯಾಸ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಮಾಸ್ತಮ್ಮನ ಆಶೀರ್ವಾದದಿಂದ ಪಳಗಿಸಬಹುದು ಅಂತ ಅಂದ್ಕೊಂಡಿದ್ದೀರಾ? ಮಾಡ್ಬೋದು. ಓಕೆ. ಒಂದು ಇರ್ರಿಲೆವೆಂಟ್ ಪ್ರಶ್ನೆ, ಬಟ್ ಸ್ಟಿಲ್ ವಿನೋರ್ ಹೇಗಿದ್ದಾರೆ? ಚೆನ್ನಾಗಿದ್ದಾನೆ. ಓಕೆ. ಸೊ ಅವ್ರು ಯಾವ್ದಾದ್ರು ಆನೆಯನ್ನು ನೋಡ್ಕೋತಾ ಇದ್ದಾರಾ, ಇಲ್ಲ ಹೇಗಿದೆ? ಇನ್ನೂ ಆನೆ ಕೊಟ್ಟಿಲ್ಲ, ನೋಡ್ತಾನೆ. ಓಕೆ. ಸೊ ಕುಮಾರಸ್ವಾಮಿ ಆನೆ ಕತೆ ಪಾಪ ತೀರೋಯ್ತಲ್ಲ. ಹೌದು, ಅದು ಹೇಗೆ ಅಂತ ಗೊತ್ತಾ ನಿಮಗೇನಾದರೂ? ಗೊತ್ತೇ ಇಲ್ಲ. ಓಕೆ. ಸದ್ಯಕ್ಕೆ ಒಂದು ಲೆಕ್ಕಕ್ಕೆ ನೋಡಿದ್ರೆ ಬಳ್ಳೆ ಬರಡಾಗಿದೆ ಅಂತ ಹೇಳ್ಬೋದು ಆನೆಗಳಿಲ್ಲದೆ. ನೀವಿಲ್ಲ, ಅರ್ಜುನ ಇಲ್ಲ, ಸದ್ಯಕ್ಕೆ ಇದ್ದಂಥ ಕುಮಾರಸ್ವಾಮಿ ಇಲ್ಲ. ನಿಜವಾಗ್ಲೂ ಬೇಜಾರಾಗುತ್ತೆ. ಬಟ್ ಒಂದು ಸಮಾಧಾನ ಏನು ಅಂತಂದರೆ ಖಾಲಿ ಕೈಯಲ್ಲಿ ಇಲ್ಲ ನೀವು.
ಅರ್ಜುನನ ಆಶೀರ್ವಾದದಿಂದ, ಮಾಸ್ತಮ್ಮನ ಆಶೀರ್ವಾದದಿಂದ ಮಾಸ್ತಿ ಸಿಕ್ಕಿದ್ದಾನೆ. ಎಲ್ಲ ಥರದ ಶಕ್ತಿ ಅವ್ನು ನಿಮಗೆ ತುಂಬಲಿ, ನಿಮ್ಮ ಎಲ್ಲ ಥರದ ಒಂದು ವಿದ್ಯೆ ಬುದ್ಧಿಯನ್ನು ನೀವು ಅವನಿಗೆ ತುಂಬಲಿ ಅಂತ ನಾವು ಈ ಮೂಲಕ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಹೆಚ್ಚಿನದು ನಮಗೂ ಕೂಡ ಅವರಿಗೆ ಪ್ರಶ್ನೆಗಳನ್ನು ಕೇಳಿಸಿ ನೋಯಿಸೋದಕ್ಕೆ ಇಷ್ಟ ಇಲ್ಲ. ಯಾಕಂತಂದರೆ ಅವ್ರದ್ದೇ ಆದಂಥ ಒಂದು ಹೊಸ ಲೈಫನ್ನು ಸ್ಟಾರ್ಟ್ ಮಾಡೋಕ್ಕೆ ಹೊರಟಿದ್ದಾರೆ. ಯಾಕಂದರೆ ಯಾವುದೇ ಆದರೂ ಅಷ್ಟೇ ಒಂದಕ್ಕೆ ಅಂತ್ಯವಾಗೋದು ಬೇಡ. ಹೌದು, ಅರ್ಜುನನ ಒಂದು ನೋವು ಅವ್ರಿಗಿದ್ದೇ ಇರುತ್ತೆ, ಆದರೆ ಅದು ಅರ್ಜುನನಿಗೆ ಮಾತ್ರ ಆಗದೆ ಮುಂಬರುವಂಥ ದಿನಗಳಲ್ಲಿ ಮಾಸ್ತಿಯೂ ಕೂಡ ಅವ್ರಿಗೆ ಒಂದು ಕಾನ್ಫಿಡೆಂಟ್ ಇದೆ, ನಾನು ಅವನನ್ನು ಕಾರ್ಯಾಚರಣೆಗೆ ತೊಗೊಂಡು ಹೋಗ್ತೀನಿ, ಪ್ಲಸ್ ಅವನನ್ನು ನಾನು ದಸರಾಗೆ ಬರೋ ಥರ ಮಾಡ್ತೀನಿ ಅಂತ. ಸೊ ದೇವರ ಆಶೀರ್ವಾದ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಸ್ತಿ ಮೇಲೆ, ರಾಜಣ್ಣನ ಮೇಲೆ ಕೂಡ ಇರಲಿ ಅಂತ ಈ ಮೂಲಕ ಕೇಳ್ಕೊತೀನಿ.